ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಇವಾಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅವರೆಕಾಳಿಂದ ಸ್ಟಾರ್ಟಿಂಗೇ ಉಪ್ಪಿಟ್ಟು ಮಾಡೋಣ ಅಂತ ತಿಳಿಸ್ತಿದ್ದೀನಿ. ಸೊ ಅವರೆಕಾಳಿಂದ ನಾನಾ ಥರ ಅಡುಗೆ ಮಾಡ್ಬೋದು. ಪಲ್ಯ ಅಥವಾ ಏನು ಹೇಳ್ತೀನೋ ಬಾತ್ ಮಾಡ್ಬೋದು, ಅಥವಾ ರೈಸ್ ಬಾತ್ ಮಾಡ್ಬೋದು. ಸೊ ನಾನಾ ಥರ ಮಾಡ್ಬೋದು. ಸೊ ನಾನು ಇವಾಗ ಅವರೆಕಾಳು ಉಪ್ಪಿಟ್ಟು ಅಥವಾ ಅವರೆಕಾಳು ಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ನಾನು ಮೊದಲಿಗೆ ಅವರೆಕಾಳನ್ನ ಒಂದು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಜಸ್ಟ್ 1 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಬೆಂದುಬಿಡುತ್ತೆ. ಸೊ ನೋಡಿ, ನಮ್ಮ ಮನೇಲಿ ಈಗ ನಮ್ಮ ತವ್ರ ಮನೇಲಿ ಬೆಳೆತಿರತಕ್ಕಂಥ ಅವರೆಕಾಯಿ ಇದು. ನೋಡ್ತಿರ್ಬೋದು, ನಾನು ತೋರಿಸಿದ್ದೀನಿ ಎಷ್ಟೊಂದು ಬೆಳೆದಿದ್ದಾರೆ ಅಂತ. ಸೊ ಇವಾಗ ಇದು ಬೆಂದಿದೆ. ಇದಕ್ಕೆ ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ. ಈ ಉದ್ದಿನಬೇಳೆ ಕಡಲೆಬೇಳೆ ಮನೆಯಲ್ಲೇ ಬೆಳೆದು ಅದನ್ನು ನಾವು ಬೀಸುಕಲ್ಲಲ್ಲಿ ಬೀಸೋದ್ರಿಂದ ಆ ಥರ ಇದೆ ಅಷ್ಟೇ. ಹಾಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆಗೆ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು, 4-5 ಸ್ಪೂನ್ ಅನ್ನೋಕ್ಕಿಂತ ಒಂದು 7-8 ಸ್ಪೂನ್ ಅಂತ ಜಾಸ್ತಿ ಮಾಡ್ತಿರೋದಲ್ವ. ಸೊ ಹಾಗಾಗಿ ಅದಕ್ಕೆ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಸೊ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಏನಪ್ಪ ಇದು ಯಾಕಿದೆ ಈ ಥರ ಇದೆ ಅಂತಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಯಾಕೆ ಈ ಥರ ಇದೆ ಅಂದರೆ, ಸೊ ಇದು ಮನೆಯಲ್ಲೇ ಬೆಳೆದು, ಸೊ ಇದನ್ನ ನಾವು ಬಿಸಿಕಲ್ಲಲ್ಲಿ ಬೀಸಿರೋದ್ರಿಂದ ಸೊ ಸಿಪ್ಪೆಯೆಲ್ಲ ಹಿಡಿದಿರೋದು ಕಾಮನ್ನು. ರೆಡಿಮೇಡ್ ಆದರೆ ಫುಲ್ ಕ್ಲೀನ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಇದು ಮನೆಯಲ್ಲೇ ಆಗಿರೋದ್ರಿಂದ ಈ ಥರ ಇದೆ ಅಷ್ಟೇ. ನೋಡ್ತಿರ್ಬೋದು, ಇವಾಗ ಕಲರ್ ಚೇಂಜ್ ಆಗಿದೆ. ಸೊ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು. ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಆಗೋವರೆಗೂ, ಅಂದರೆ ಚೆನ್ನಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಮೊದಲು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು. ಸೊ ಇವಾಗ ಈರುಳ್ಳಿ ಮತ್ತು ಇದು ನಾವು ಮೆಣಸಿನ್ಕಾಯಿ ಬೇಯಲಿ ಅನ್ನೋ ಕಾರಣಕ್ಕೆ ಸೊ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಮೊದಲು ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡ್ತಿರ್ಬೋದು, ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಇವಾಗ ಈರುಳ್ಳಿ ಅದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನೆಕ್ಸ್ಟ್ ಏನು ಮಾಡಿ, ಸೊ ನೋಡಿ ನೀಟಾಗಿ ಬೇಯ್ತಿದೆ. ಇವಾಗ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಫೇಮಸ್ ಇರೋರನ್ನ ಎಲ್ಲರೂ ವೀಡಿಯೋ ನೋಡ್ತೀರಾ, ಬಟ್ ನಮ್ಮಂಥವ್ರನ್ನೂ ನಮ್ಮಂಥವ್ರಿಗೂ ಬೆಳೆಸಿ ಸಪೋರ್ಟ್ ಮಾಡಿ ನಮಗೂ ಕೂಡ. ನೋಡಿ ಇವಾಗ ಅವರೆಕಾಳು ಹಾಕ್ಕೊಳ್ತಿದ್ದೀನಿ. ಇವಾಗ ಬೆಂದಿರುವಂಥ ಅವರೆಕಾಳು ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು. ಸೊ ಅವರೆಕಾಳು ಜಾಸ್ತಿ ಕೂಡ ಹಾಕ್ಕೊಂಡ್ರೆ ಅದು ಅವರೆಕಾಳು ಫ್ಲೇವರ್ ಒಂದು ಸ್ವಲ್ಪ ಕಹಿ ಅಂದರೆ ನಾನು ಇಸ ಅನ್ನೋ ಟೈಪಲ್ಲಿ ಹೇಳ್ತಿಲ್ಲ, ಬಟ್ ಅದ್ರ ಫ್ಲೇವರೇ ಒಂಥರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. ಸೊ ಇವಾಗ ಕಲರಿಗೆ ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಹಾಕ್ಕೊಂಡ ನಂತರ ಇದು ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನೀಟಾಗಿ ಬೆಂದಿದೆ. ಇವಾಗ ನೋಡ್ತಿರ್ಬೋದು, ನೀವು ಗೊತ್ತಾಗ್ತಿರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಇದು ಕೂಡ ನೀಟಾಗಿ ಬೆಂದಿದೆ ಇವಾಗ. ಸೊ ಇದಕ್ಕೆ ಇವಾಗ ನಾವು ನೀರು ಹಾಕ್ಕೊಳ್ಬೇಕಷ್ಟೆ. ನಾನು ಇಲ್ಲಿ ನೀರಿನ ಪ್ರಮಾಣ ಹೇಳ್ತಿಲ್ಲ, ಯಾಕಂದರೆ ನಾನು ಇಲ್ಲಿ ಒಂದು 7 to 8 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ನೀರಿನ ಪ್ರಮಾಣ ನಾನಿಲ್ಲಿ ಒಂದು ತಂಬಿಗೆ ಇರ್ತಲ್ವ, ತಂಬಿಗೆಯಲ್ಲಿ 2.5 ತಂಬಿಗೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಳ್ತಿದ್ದೀನಿ. ಸೊ ನೀವು ಕಡಿಮೆ ಹಾಕ್ಕೊಳ್ಬೋದು. ನೋಡ್ತಿರ್ಬೋದು, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬರೋವರೆಗೂ ಇಡಬೇಕು. ಸೊ ನೋಡಿ, ಲೈಟಾಗಿ ಇವಾಗ ಕುದಿ ಬರ್ತಿದೆ ಇವಾಗ. ಸೊ ಇದು ಸಂಪೂರ್ಣ ಕುದಿ ಬಂದ ಮೇಲೆ ಇದಕ್ಕೆ ನಾವು ಇವಾಗ ರವೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಕುದಿ ಬಂದಿದೆ. ಕುದಿ ಬಂದ ನಂತರ ನಾನು ಇಲ್ಲಿ 1 ಕಪ್ನಷ್ಟು ಗೋಧಿ ರವೆ ತೊಗೊಂಡಿದ್ದೀನಿ. ಸೊ ಹಾಗೆ ಅರ್ಧ ಕಪ್ನಷ್ಟು ಇಲ್ಲಿ ನಾನು ಅಕ್ಕಿ ರವೆ ತೊಗೊಳ್ತಿದ್ದೀನಿ. ನೋಡ್ತಿರ್ಬೋದು, ಇಷ್ಟು ಹಾಕ್ಕೊಳ್ತಿಲ್ಲ ನಾನು, ಅರ್ಧ ಕಪ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡೆ. ಸೊ ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಪ್ಲೇಟ್ ಮುಚ್ಚಿಟ್ರೆ, ಅಂದರೆ ಲೋ ಫ್ಲೇಮಲ್ಲಿ ಇಡಬೇಕು ಬಟ್ ಯಾಕಪ್ಪ ಅಂದರೆ ಇದು ಕುದಿ ಬಂದಮೇಲೆ ಸಿಡಿಯುತ್ತಲ್ವ. ನೋಡಿ ಇವಾಗ ಇದು ಕುದಿ ಬರ್ತಿದೆ. ಸೊ ಸಿಡಿಯೋ ಕಾರಣಕ್ಕೆ ಇದನ್ನ ನೀಟಾಗಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ನೋಡ್ತಿರ್ಬೋದು, ಇವಾಗ ಈ ಪ್ರಮಾಣ ಹೇಗೆ ಗೊತ್ತಾಗಬೇಕು ಅಂದರೆ, ನೋಡ್ತಿರ್ಬೋದು, ನಾವು ಸ್ಪೂನಿಂದ ಎತ್ತಿದರೆ ಅದು ಗಟ್ಟಿನೂ ಬರಬಾರ್ದು, ಹತ್ತಿರ ತೆಳುವಾಗಿ ಬರಬಾರ್ದು. ಒಂದು ಪ್ರಮಾಣದಲ್ಲಿ ಬಂದರೆ ರವೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ ಕುದಿ ಬಂದಿದೆ. ಇವಾಗ ಪ್ಲೇಟ್ ಮುಚ್ಚಿಡ್ತಿದ್ದೀನಿ ನಾನು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇನ್ನೂ ಸಖತ್ತಾಗಿರುತ್ತೆ. ನೋಡಿ ಈ ಥರ ಬಂದಿದೆ. ಸೊ ಪ್ಲೇಟ್ ಮುಚ್ಚಿಟ್ಟು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಕಂಪ್ಲೀಟಾಗಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.